ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ಆರೋಹಳ್ಳಿ ಗ್ರಾಮದಲ್ಲಿನ ಹೂಕಟ್ಟೆ ಕಲ್ಯಾಣಿಯನ್ನ ರೋಟರಿ ಮಾಗಡಿ ಸೆಂಟರ್ನ ಮಾಜಿ ಅಧ್ಯಕ್ಷ ಪ್ರಭಾಕರ್ ಅವರ ನೇತೃತ್ವದಲ್ಲಿ ಬೆಂಗಳೂರು ಹೈಗ್ರೌಂಡ್ಸ್ ಹಾಗೂ ಬಸವನಗುಡಿ ರೋಟರಿ ಸಂಸ್ಥೆಯ ಸಹಯೋಗದಲ್ಲಿ ಜೀರ್ಣೋದ್ಧಾರ ಮಾಡಿ ಲೋಕಾರ್ಪಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ರೋಟರಿ ಸಂಸ್ಥೆಯ ಹಲವಾರು ರೋಟರಿಯನ್ಗಳು ಭಾಗವಹಿಸಿದ್ದರು. ಕನ್ನಡ ನಾಡಿನ ಶ್ರೇಷ್ಠ ರಾಜಮನೆತನ ವಿಜಯನಗರ ಸಾಮ್ರಾಜ್ಯ. ವಿಜಯನಗರ ಸಾಮ್ರಾಜ್ಯದ ಅಚ್ಯುತರಾಯರ ಆಳ್ವಿಕೆ ಕಾಲದಲ್ಲಿ ಈ ಗ್ರಾಮದಲ್ಲಿದ್ದಂಥ ಸಂಸ್ಕೃತ ಪಂಡಿತರು ಆಸ್ಥಾನದಲ್ಲಿರ್ತಾರೆ. ಇದು ಹಾರವರಹಳ್ಳಿ, ಬ್ರಾಹ್ಮಣರ ಹಳ್ಳಿ. ಹಿಂದೆ ಇಲ್ಲಿ ಇವತ್ತಿಗೂ ಕೂಡ ಅತ್ಯುತ್ತಮವಾದಂಥ ಅಚ್ಯುತರಾಯರ ವೀರಗಲ್ಲಿದೆ, ಪ್ರಭುತ್ವ ಇರತಕ್ಕಂಥದ್ದು. ರೋಟರಿಯವರಿಗೆ ಜಲಮೂಲವನ್ನು ಉಳಿಸ್ಬೇಕನ್ನೋ ಉದ್ದೇಶ ಹೇಗೆ ಬಂತು? ನಮ್ಮ ರೋಟರಿ ಇಂಟರ್ನ್ಯಾಷನಲ್ ಸಂಸ್ಥೆಯಲ್ಲಿ ಎನ್ವೈರ್ಮೆಂಟ್ ಅಂತ ಒಂದು ಫೋಕಸ್ ಏರಿಯಾ ಇದೆ. ಆ ಎನ್ವೈರ್ಮೆಂಟ್ ಫೋಕಸ್ ಏರಿಯಾದಲ್ಲಿ ಈ ನೀರಿನ ಒಂದು ಪ್ರಾಜೆಕ್ಟ್ ಅಂತ ನಾವೇನು ಹೇಳ್ತೀವಿ, ಅದು ಇಡೀ ಲೋಕದಲ್ಲಿ ಎಲ್ಲಿ ಈ ಒಂದು ಪ್ರಶ್ನೆ ಇದ್ದರೂ ರೋಟರಿ ಕ್ಲಬ್ಸ್ ಕಡೆಯಿಂದ ಈ ಒಂದು ಪ್ರಾಜೆಕ್ಟ್ ನಾವು ಮಾಡಬೇಕು ಅಂತ ಒಂದು ರಿಕ್ವೆಸ್ಟು ನಮ್ಮ ರೋಟರಿ ಇಂಟರ್ನ್ಯಾಷನಲ್ ಅಂತಿದೆ. ನಾವು ನಮ್ಮ ಜಿಲ್ಲೆಯಲ್ಲಿ 191 ಜಿಲ್ಲೆಯಲ್ಲಿ ಸುಮಾರು ಈ ವರ್ಷ ಕಳೆದ ಒಂದು 11 ತಿಂಗಳಲ್ಲಿ ಆಲ್ಮೋಸ್ಟ್ ಒಂದು 50ಕ್ಕಿಂತ ಹೆಚ್ಚು ಈ ವಾಟರ್ ಪ್ರಾಜೆಕ್ಟ್ಸ್ನ ನಾವು ಮಾಡಿದ್ದೀವಿ, ನೀರಿನ ಪ್ರಾಜೆಕ್ಟ್ಸು. ಅದರಲ್ಲಿ ತುಂಬ ಉತ್ತಮವಾದ ಪ್ರಾಜೆಕ್ಟ್ನ ನಿಮ್ಮ ಹಾರೋಹಳ್ಳಿ ಈ ಒಂದು ಪ್ರದೇಶಕ್ಕೆ ಬಂದಿದೆ. ಅದರಲ್ಲಿ ನಮ್ಮ ಪ್ರೆಸಿಡೆಂಟ್ ವಿಜಯರಾಜು, ಬೆಂಗಳೂರು ಬಸವನಗುಡಿ, ಮತ್ತು ನಮ್ಮ ಹೈಗ್ರೌಂಡ್ಸಿಂದ ಪ್ರೆಸಿಡೆಂಟು ಸನತ್ ಕುಮಾರು ಮತ್ತು ಸೆಕ್ರೆಟರಿ ಮಂಜುನಾಥ್ ಅವರು ಮತ್ತು ಮಾಗಡಿ ಕ್ಲಬ್ಬಿಂದ ಎಲ್ಲರೂ ಸಹಕರಿಸಿ ಮತ್ತು ಗ್ರಾಮದ ಮಕ್ಕಳಿಂದ ತುಂಬ ಸಹಕರಣೆ ಕೊಟ್ಟಿದ್ದಾರೆ. ಇದನ್ನು ಮಾಡೋಕ್ಕೆ ನಮಗೊಂದು ಅವಕಾಶ ಸಿಕ್ಕಿದೆ, ಅದೇ ಒಂದು ದೊಡ್ಡ ಭಾಗ್ಯ ಅಂತ ನಾವು ತಿಳ್ಕೊತೇವೆ. ಸೊ ನೀರು ಇದ್ದರೆ ಅನ್ನದಾತ ರೈತನಿಗೆ ನಿಧಿ ಇದ್ದಂತೆ, ಎತ್ತಿದರೆ ಎದೆ ಇದ್ದಂತೆ ಅಂತ ಜನಪದ ನಾಣ್ಣುಡಿಯಿದೆ. ಸೊ ಈ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಕೆರೆಕಟ್ಟೆ, ಕಲ್ಯಾಣಿ, ಗೋಕಟ್ಟೆಗಳನ್ನು ಭೂಮಿ ಆಸೆಯಿಂದ ಮುಚ್ಚತಕ್ಕಂಥ ಒಂದು ರೀತಿ ವಿನಾಶಕಾರಿ ಕಾಲದಲ್ಲಿ ತಾವು ಈ ಒಂದು ಹಾರೋಹಳ್ಳಿಯ ಹೂವಿನ ಕಟ್ಟೆ ಕಲ್ಯಾಣಿಯನ್ನು ಜೀರ್ಣೋದ್ಧಾರ ಮಾಡಿಸಿದ್ರಿ. ತಮ್ಮ ರೋಟರಿಯ ಎಲ್ಲ ಪದಾಧಿಕಾರಿಗಳಿಗೆ ವಂದನೆ, ಅಭಿನಂದನೆಗಳು. ಒಂದು ಮನವಿ, ಇಲ್ಲಿರ್ತಕ್ಕಂಥ ಅಚ್ಯುತರಾಯರ ವೀರಗಲ್ಲನ್ನು ಕೂಡ ಸ್ವಲ್ಪ ಉಳಿಸೋದಕ್ಕೆ ತಾವು ಮುಂದಾಗಬೇಕು ಅಂತ ಕೇಳ್ಕೊಳ್ತೀನಿ. ಡೆಫಿನೆಟ್ಲಿ ಅದು ಮಾಡ್ಬೋದು. ನಮ್ಮ ರೋಟರಿ ಕ್ಲಬ್ಸ್ರ ಮೂಲ ಉದ್ದೇಶ ಬಂದು ನಮ್ಮ ಸಮಾಜಕ್ಕೆ ಏನು ನಮ್ಮ ಕೈಯಿಂದ ಆಗತ್ತೆ ಅನ್ನೋದು ಅದು ತಿಳ್ಕೊಂಡು ಅದನ್ನು ಮಾಡಿ, ಅಂದರೆ ಸಮಾಜದ ಜನರನ್ನು ಸೇರಿಸಿ ಅವ್ರ ಜೊತೆ ಕೈ ಜೋಡಿಸ್ಕೊಂಡು ಒಂದು ಇದು ಮಾಡೋದೇ ನಮ್ಮ ಒಂದು ಉದ್ದೇಶ. ನಮ್ಮ ರೋಟ್ರಿ ಅನ್ನೋದು ಬೇರೆ ಬೇರೆ ದೇಶದಿಂದ ಬಂದಿರೋ ಜನ ಅಲ್ಲ, ನಾವೆಲ್ಲ ಇಲ್ಲಿರೋರೆ. ನಿಮ್ಮ ಥರ ಮಾಗಡಿ ಟೌನಲ್ಲಿರೋ ಜನನೇ ನಮ್ಮ ರೋಟ್ರಿಯಲ್ಲಿ ಇರೋದು.
ಸೊ ಅವರಿಂದ ಡೆಫಿನೆಟ್ಲಿ ಒಂದು ಕೆಲಸವನ್ನು ನಾವು ಮಾಡಿಕೊಡ್ಬೋದು. ಏನು ತೊಂದರೆ ಇಲ್ಲ. ಮಾಗಡಿಯವರೇ? ಹಾಂ, ಎಸ್, ಮಾಗಡಿ ಅವರು ಎಸ್ ಅಂತ ಹೇಳ್ತಿದ್ದಾರೆ. ನಮ್ಮ ಕಡೆ ನಮ್ಮ ಡಿಸ್ಟ್ರಿಕ್ಟ್ ಪರವಾಗಿ ನಾವು ಎಸ್ ಅಂತ ಹೇಳ್ತೀವಿ. ಅದೇನು ಬೇಕೋ ನೋಡಿಕೊಂಡು ನಾವು ಮಾಡ್ಬೋದು. ಎಲ್ರಿಗೂ ನಮಸ್ಕಾರ. ನಮಗೆ ಇದು ಒಂದು ಕಲ್ಯಾಣಿ ಅನ್ನೋದು ನಮಗೆ ಅಂದರೆ ಕಲ್ಯಾಣಿ ಜೀರ್ಣೋದ್ಧಾರ ಅನ್ನೋದೇ ನನ್ನ ಪರ್ಟಿಕ್ಯುಲರ್ಲಿ ಜೀವನದ ಒಂದು ಗುರಿ ಆಗಿರುತ್ತೆ. ಹಾಗಾಗಿ ನಾವು ಇಲ್ಲಿ ಪ್ರಭಾಕರ್ ಸರಿಗೆ ಒಂದು ಹಳ್ಳಿನ ದತ್ತು ತೊಗೋಬೇಕು ಅಂತ ಹೇಳ್ಬಿಟ್ಟು ಹುಡ್ಕೊಂಡು ಬಂದಾಗ ಆ ಟೈಮಲ್ಲಿ ವಿನೋದ್ ಸರ್ ಅವರು ನಮ್ಮ ಊರಲ್ಲಿ ಒಂದು ಕಲ್ಯಾಣಿ ಇದೆ, ಅದನ್ನು ಚೂರು ಏನಾದ್ರು ಹೆಲ್ಪ್ ಮಾಡಬೇಕು ಅಂದಾಗ ನಮಗೆ ಇಲ್ಲಿ ಕರ್ಕೊಬಂದರು. ಈ ಕಲ್ಯಾಣಿ ನೋಡಿದ ತಕ್ಷಣವೇ ನಮಗಿಲ್ಲಿ ಪಶು ಪಕ್ಷಿಗಳು ಎಲ್ಲ ನೋಡಿ ತುಂಬ ಹಸುಗಳೆಲ್ಲ ಇದ್ದು ಈಗ ಇದಕ್ಕೆ ತುಂಬ ಅನುಕೂಲ ಆಗುತ್ತೆ. ಇದರಲ್ಲಿ ಹೂಳು ತುಂಬ್ತಾ ಇದೆ, ಯಾಕಂದರೆ ಮುಂಚೆ ತಾವು ಬರಬೇಕಾದ್ರೆ ಆ ಕಡೆಯಿಂದ ಎಂಟ್ರೆನ್ಸ್ ಇತ್ತು, ಸೊ ಹೂಳೆಲ್ಲ ಒಳಗೆ ಬರ್ತಾಯಿತ್ತು. ಸೊ ಇದನ್ನು ತುಂಬ ಚೆನ್ನಾಗಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾವು ಇಮಿಡಿಯೇಟ್ ಪ್ಲ್ಯಾನ್ ಮಾಡಿ ಅದಕ್ಕೆ ನಾವು ಒಪ್ಪಿಗೆ ಕೊಟ್ವಿ. ಅವರು ಅದರಂತೆಯೇ ಪ್ರಭಾಕರ್ ಸರ್ ಹಾಗೂ ವಿನೋದ್ ಸರ್ ಅವರು ಮುಂದೆ ನಿಂತು ಅವ್ರ ಮುಂದಾಳತ್ವದಲ್ಲಿ ಈ ಕಲ್ಯಾಣಿಯನ್ನು ಅಚ್ಚುಕಟ್ಟಾಗಿ ತುಂಬ ಈಗ ತಾವು ನೋಡ್ಬೋದು ಮುಂಚೆ ಹೆಂಗಿತ್ತು ಈಗ ಹೆಂಗಾಗಿದೆ ಅನ್ನೋದು. ಅಷ್ಟು ಚೆನ್ನಾಗಿ ಅವರು ನಿಂತು ಮುಂದೆ ಅವರೆಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಇದಕ್ಕೆ ಮುಡುಪಾಗಿಟ್ಟು ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೀವಿ. ಈ ಥರ ಸುಮಾರು ಕಲ್ಯಾಣಿಗಳು ಇದ್ದರೆ ಗುರುತಿಸಿ ನಾವು ರೋಟ್ರಿ ಕಡೆಯಿಂದ ಮುಂದೆ ಬಂದು ನಮ್ಮ ಕೈಯಲ್ಲಾಗಿದ್ದು ಇದನ್ನು ಮಾಡ್ತೀವಿ. ಯಾಕಂದರೆ ನೀರು ಉಳಿಸೋದು ನಮ್ಮದು ಒಂದು ಸರ್ ಹೇಳ್ದಂಗೆ ನೀರು ಉಳಿಸೋದೇ ನಮ್ಮದು ಒಂದು ಧ್ಯೇಯದಲ್ಲಿ ಒಂದು ಮುಖ್ಯವಾದ ಧ್ಯೇಯ ಇದು. ಸೊ ಹಂಗಾಗಿ ಯಾವುದೇ ಕಲ್ಯಾಣಿಗಳಿದ್ದರೆ ನಾವು ಪ್ರಭಾಕರ್ ಸರಿಗೆ ಕಾಣಿ ನಮ್ಮ ಕೈಯಲ್ಲಾಗಿದ್ದಷ್ಟು ನಾವು ಇದು ಮಾಡಿ ಅದನ್ನು ಇದು ಮಾಡ್ತೀವಿ, ಜೀರ್ಣೋದ್ಧಾರ ಮಾಡೋಕ್ಕೆ ಟ್ರೈ ಮಾಡೋಣ. ವಿಜಯರಾಜ್ ಸರ್, ರೋಟ್ರಿ ಬಸವನಗುಡಿ ಪ್ರೆಸಿಡೆಂಟ್. ಧನ್ಯವಾದ.
ಸೀಮೆಯ ಆರೋಹಳ್ಳಿ ಗ್ರಾಮದಲ್ಲಿ ಚಾರಿತ್ರಿಕವಾದಂಥ ಈ ಗ್ರಾಮದಲ್ಲಿ ರೋಟರಿ ಸೆಂಟ್ರಲ್ ಮಾಗಡಿ ವತಿಯಿಂದ ಒಂದು ವಿನಾಶದ ಅಂಚಿನಲ್ಲಿದ್ದಂಥ ಕಲ್ಯಾಣಿಯನ್ನು ಜೀರ್ಣೋದ್ಧಾರ ಮಾಡಿಸಿ ಗಂಗಾಮಾತೆಯನ್ನು ಉಳಿಸಿದ್ದೀರಿ. ಸಕಲ ಚರಾಚರ ಜೀವಿ ಜಂತುಗಳಿಗೆ ಆಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ರೋಟರಿ ಮಾಡಿದೆ. ಧನ್ಯವಾದಗಳು. ಯಾರು ಮಾತಾಡೋದು? ಪ್ರಭಾಕರ್ ಸರ್, ಹೂವಿನ ಕಟ್ಟೆ ಕಲ್ಯಾಣಿ ದುರಸ್ತಿಯ ಹಿಂದಿನ ತಮ್ಮ ಶ್ರಮ ಅನುಭವಗಳನ್ನು ಹಂಚಿಕೊಡಿ. ನಮಸ್ಕಾರ. ಆ್ಯಕ್ಚುಲಿ ನಮ್ಮ ರೋಟರಿಯಲ್ಲಿ ಒಂದು ಪರಿಸರ ಅಂತಲೇ ಒಂದು ಪರಿಸರ ಸಂರಕ್ಷಣೆ ಅಂತ ಒಂದು ವಿಭಾಗನೇ ಇದೆ. ಆ ಒಂದು ವಿಭಾಗದಲ್ಲಿ ಒಂದು ಏನಿದೆ ನೀರಿನ ಮೂಲ ಒಂದು ಸಂರಕ್ಷಣೆ ಅದು ಒಂದು ಪಾರ್ಟ್ ಆಫ್ ಇದೆ. ಸೊ ನಮ್ಮ ಡಿಸ್ಟಿಕಲ್ಲಿ ಇದುವರೆಗೂ ಅಲ್ಲೇ 40 to 55 ಇದನ್ನ ವಾಟರ್ ಸೋರ್ಸು ಏನು ಕಲ್ಯಾಣಿ, ಕೆಲವು ವಾಟರ್ ಚಿಪ್ಪುಕೊಂಡಿಗಳು, ಈ ಥರ ಕೆಲವು ಎಲ್ಲ ಮಾಡ್ತಾ ಬಂದಿದ್ದೀವಿ. ಅದರ ಮುಂದುವರೆದ ಭಾಗವಾಗಿ ಆರೋಹಳ್ಳಿ ಕಲ್ಯಾಣಿ ಪುನರುತ್ಥಾನ ಕಾರ್ಯಕ್ರಮ. ಸೊ ಇದು ನಾವು ಬಂದು ನೋಡಿದಾಗ ವಿನೋದ್ ಅವರು ನಮ್ಮದು ಸ್ವಲ್ಪ ಈ ಹಳ್ಳಿ ಪಕ್ಕ ದೇವಸ್ಥಾನದ ಹತ್ರ ಈ ಥರ ಒಂದು ಕಲ್ಯಾಣಿ ಇದೆ, ಎಲ್ಲ ಬಹುಪಾಲು ಮುಚ್ಚೋಗಿದೆ, ತುಂಬ ಇತಿಹಾಸ ಪ್ರಸಿದ್ಧವಾದ್ದು ಅಂತ ಹೇಳಿದಾಗ ನಾವು ಒಂದು ಭೇಟಿ ಕೊಟ್ಟೋ ಇಲ್ಲಿ. ಆ್ಯಕ್ಚುಲಿ ನೀವು ನೋಡ್ದಂಗೆ ಫೋಟೋದಲ್ಲಿ ನೋಡ್ದಂಗೆ ತುಂಬ ಅದು ಮಳೆಯೆಲ್ಲ ಬೆಳ್ಕೊಬಿಟ್ಟು ವ್ಯಕ್ತಿಗಳು ಒಳಗಡೆ ಹೋಗೋಕ್ಕೆ ಆಗ್ತಿಲ್ಲ. ತುಂಬ ಎಲ್ಲ ಅಕ್ಕಪಕ್ಕದ ನೀರೆಲ್ಲ ಮುಕ್ಕಿ ಫುಲ್ಲು ಬದಿ ಮತ್ತು ಒಂದು ಅಂತ ಏನು ಹೇಳ್ತಾರೆ ಎಲ್ಲ ತುಂಬಿಬಿಟ್ಟಿತ್ತು. ಸೊ ಅದನ್ನು ಆ ಕಾರ್ಯಕ್ರಮನ ನಾವೇನು ಮಾಡಿದ್ವಿ, ಬಸವನಗುಡಿ ರೋಟ್ರಿ ಅಂತ ಏನಿದೆ ಅವ್ರ ಹತ್ರ ತಿಳಿಸಲಾಗಿ ಅವರು ಮತ್ತು ರೋಟ್ರಿ ಬಸವನಗುಡಿಯವರು ಇದಕ್ಕೆ ಈ ಒಂದು ಪುನರುತ್ಥಾನ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮ ಇವತ್ತು ಉದ್ಘಾಟನೆ ಮಾಡಲು ಅವರ ಹಿಂದಿನ ಕಾರಣಕರ್ತರಾಗಿದ್ದಾರೆ. ನಾವು ಸುಮಾರು 45 ದಿನದಿಂದ ಇದು ಎಡೆಬಿಡ್ದಂಗೆ ಈ ಕಾರ್ಯಕ್ರಮನ ಮಾಡಿ ಇವತ್ತು ತುಂಬ ಯಶಸ್ವಿಯಾಗಿ ತುಂಬ ಉತ್ಕೃಷ್ಟವಾಗಿ ಈ ಕಾರ್ಯಕ್ರಮವನ್ನು ನೆರವೇರಿಸಿದ್ದೀವಿ. ಸರ್, ಇದಕ್ಕೇನು ಬಜೆಟ್ ಆಗಿದೆ ಸರ್? ಇದಕ್ಕೆ ಆ್ಯಕ್ಚುಲಿ ನಾವು 3 ಲಕ್ಷ ಬಜೆಟ್ ಆಗಿದೆ ಸರ್. ನಮಗೆ ಬಸವನಗುಡಿ ಮತ್ತು ಬೇರೆ ಕ್ಲಬ್ಬಿಂದ 2 ಲಕ್ಷ ಬಂದಿದೆ. ಉಳಿದು ನಮ್ಮ ಸರ್, ಇದೇ ರೀತಿಯಾಗಿ ಹೂಜಿಗಲ್ ಬೆಟ್ಟದಲ್ಲೂ ಕೂಡ ತಾವು ಒಂದು ಸತಿ ಭೇಟಿಯಾಗಿ ಅಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇತ್ತು ಅಲ್ಲಿರ್ತಕ್ಕಂಥ ಜನಗಳಿಗೆ. ಅದನ್ನು ತಾವು ಸಮಸ್ಯೆನ ಬಗೆಹರಿಸ್ತೀರಿ ಅಂತ ಕೂಡ ಹೇಳಿದ್ರಿ. ಅದು ಎಲ್ಲಿವರೆಗೂ ಬಂತು, ಏನಾದ್ರು? ಅದನ್ನು ನಾವು 2-3 ಸತಿ ಅವ್ರು ಭೇಟಿಯಾಗಿ ಅವ್ರು ನಮ್ಮ ಜೊತೆ ಕೈ ಜೋಡಿಸ್ತಾ ಇಲ್ಲ ಸರ್. ಒಂದನೇದಾಗಿ ಅಲ್ಲಿ ವೆಹಿಕಲ್ ಹೋಗೋಕ್ಕಾಗಲ್ಲ. ನಾವು ಅಲ್ಲಿ ಒಂದು ಕಾರ್ಮಿಕರ ಮೂಲ ಸಮಸ್ಯೆ ಬಂತು. ಸೊ ನಾವು ನಿಮಗೆ ಕೂಲಿ ಏನಿದೆ, ನೀವು ಹೊರಗಡೆ ಹೋಗಿ ಮಾಡೋ ಕೂಲಿ ಕೆಲಸ ನಾವು ನಿಮ್ಗೆ ಕೊಡ್ತೀವಿ. ಮಾನವ ಬಳಕೆಯಲ್ಲಿ ಏನಾಗುತ್ತೆ ಆ ಕೆಲಸ ಮಾಡಿಕೊಡಿ ಅಂತಾಗಿ 2-3 ಸತಿ ನಾವೇ ಹೋಗಿ ವಿನಂತಿ ಮಾಡಿದ್ರು. ಅವ್ರು ಯಾವುದೇ ಕಾರಣಕ್ಕೂ ಬಂದು ಸೊ ಆಮೇಲೆ ಸರ್ಕಾರ ಮಧ್ಯಪ್ರವೇಶಿಸಿ ಕೆಳಗಡೆ ಬರಬೇಕು, ಏನು ಜಾಗ ಕೊಡ್ತೀವಿ ಅಂತ ಎಲ್ಲ ಬರಲಾಗಿ ಅದು ಮುಂದುವರಿಲ್ಲ ಸರ್. ಅವ್ರ ಸಹಕಾರ ಸಿಗಲಿಲ್ಲ ನಮಗೆ. ಹಿಂದೆ ರಾಜ ಮಹಾರಾಜರು ತನ್ನ ಪ್ರೀತಿಯ ಪತ್ನಿಯ ಹೆಸರಲ್ಲಿ ಮತ್ತು ಪುತ್ರರ ಹೆಸರಲ್ಲಿ ಮಾಡ್ತಾಯಿದ್ರು. ಚಂದ್ರಾರ್ಕವಾಗಿ ಅಂತ ಒಂದು ಪದ ಇದೆ. ಸೂರ್ಯ ಚಂದ್ರರು ಭೂಮಿಯ ಮೇಲೆ ಇರೋವರೆಗೂ ಕೂಡ ಈ ಜಲಮೂಲ ಉಳಿಲಿ, ಗುಡಿ ಕಲ್ಯಾಣಿ ಗೋಕಟ್ಟೆಗಳು ಉಳಿಲಿ ಅಂತೇಳಿ ನೀವು ನಿಂತಿದ್ದೀರಲ್ಲ. ಇಲ್ಲಿಂದ ಸ್ವಲ್ಪ 1 ಕಿಲೋಮೀಟ್ರ್ ದೂರ ಹೋದರೆ ವಿಜಯನಗರದ ಬುಕ್ಕರಾಯರ ಮಂತ್ರಿ ವಿಠ್ಠಲರಾಯ ಕಟ್ಟಿಸಿರ್ತಕ್ಕಂಥ ಕೆರೆ ಇದೆ. ಇಲ್ಲಿ ಸಂಗ್ರಹ ಆಗ್ತಕ್ಕಂಥ ನೀರು ಕಲ್ಯಾ ಕೆರೆಗೆ ಹೋಗ್ತದೆ. ಹಾಗಾಗಿ ನೀವು ಮಾಡಿರ್ತಕ್ಕಂಥ ಸೇವೆ ಜಲಮೂಲ ಇದೆಯಲ್ಲ, ಇದು ಬಹಳ ಅನನ್ಯವಾದದ್ದು. ತಾಯಿಯನ್ನು ರಕ್ಷಣೆ ಮಾಡಿದಂಥ ಕೆಲಸ ಮಾಡಿದಿರಿ. ರೋಟರಿಯ ಎಲ್ಲ ಬಂಧುಗಳಿಗೆ ಒಳ್ಳೆಯದಾಗಲಿ, ಮತ್ತೆ ಉತ್ತಮವಾದಂಥ ಕೆಲಸ ಮಾಡೋದಕ್ಕೆ ಪ್ರೇರಣೆ ಆಗಲಿ ಅಂತೇಳಿ ನಮಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಧನ್ಯವಾದ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.